ಸಮಾಧಿಯಿಂದ ಎದ್ದು ಭಕ್ತರಿಗೆ ರಾಚೋಟೇಶ್ವರ ಸ್ವಾಮೀಜಿ ದರ್ಶನವನ್ನ ಕೊಟ್ಟಿದ್ದಾರೆ. 33 ದಿನಗಳ ಶಿವಯೋಗದ ಸಮಾಧಿಯನ್ನ ಅಂತ್ಯಗೊಳಿಸಿದ್ದಾರೆ ಸ್ವಾಮೀಜಿ. ಗದಗದ ಅಂತೂರು ಬೆಂತೂರು ಗ್ರಾಮದ ಬುಧೀಶ್ವರ ಮಠದ ಸ್ವಾಮೀಜಿ ಅನ್ನ ನೀರು ಗಾಳಿ ಬೆಳಕಿಲ್ಲದೆ 33 ದಿನಗಳ ಕಾಲ ಸಮಾಧಿ ಸ್ಥಿತಿಯಲ್ಲಿದ್ದಂಥ ಶ್ರೀಗಳು ಜೂನ್ 3ನೇ ತಾರೀಕು ಮಧ್ಯರಾತ್ರಿ ಸಮಾಧಿ ಸ್ಥಿತಿಗೆ ಸ್ವಾಮೀಜಿ ಹೋಗಿದ್ರು. ಮಹದಾಯಿ ಯೋಜನೆ ಸೇರಿದಂತೆ ಲೋಕ ಕಲ್ಯಾಣಕ್ಕೆ ಸಮಾಧಿ ಸ್ಥಿತಿಗೆ ಹೋಗಿದ್ರು. ಸತತ 777 ಗಂಟೆಗಳ ಕಾಲ ಯೋಗ ಸಮಾಧಿಯಲ್ಲಿದ್ದಂತಹ ಸ್ವಾಮೀಜಿ ಅಪಾರ ಭಕ್ತ ಸಮೂಹದ ಮಧ್ಯೆ ಸಮಾಧಿಯಿಂದ ಆಚೆ ಬಂದಿದ್ದಾರೆ. ಸ್ವಾಮೀಜಿ ಅಭ್ಯಂಗದ ನಂತರ ಭಕ್ತರಿಗೆ ದರ್ಶನವನ್ನ ಕೊಟ್ಟಿದ್ದಾರೆ ರಾಚೋಟೇಶ್ವರ ಸ್ವಾಮೀಜಿ. ನೋಡಿದ್ರಲ್ಲ ಈಗ ನೋಡಿದ್ರಿಲ್ಲ ಕೆಳಗೆ ನಿಂದ್ರು ಈಗ ಅಲ್ಲೇ ಎಲ್ಲಿಟ್ಕೊಂಡು ಬರ್ತಾರೆ ಕೆಳಗೆ ಅಲ್ಲಿ ಎಲ್ಲರೂ ಮುಂದುವರಿಯಲ್ಲ ಜಾಗ ಅಲ್ಲಿ ಯೋಗ ಸಮಾಧಿ ಅಂತ ಹೇಳಬಹುದು. ಶಿವಯೋಗ ಅನ್ನುವಂಥದ್ದು ವೀರಶೈವ ಸಿದ್ಧಾಂತದಲ್ಲಿ ಉನ್ನತವಾದಂಥ ಒಂದು ಸ್ಥಾನವನ್ನು ಪಡೆದಿದೆ. ಲಿಂಗಾಂಗ ಸಾಮರಸ್ಯದ ಒಂದು ಅವಕಾಶ ಇದರಲ್ಲಿ ಇರೋಣದ್ರಿಂದ ಇದಕ್ಕೆ ಒಂದು ಉದಾಹರಣೆ ಹೇಳ್ಬೋದು. ಬಸವಲಿಂಗ ಶರಣರು ಒಂದು ಮಾತನ್ನು ಹೇಳ್ತಾರೆ, ಶಿರಹಟ್ಟಿಯೊಳಗೊಂದು ಕರುವಿಲ್ಲದ ಆಕಳಿಗೆ ಕರೆದುಂಬುತ್ತಿದೆ ಗೋವು ಕರಚೋದ್ಯ ಗುರುವೇ ಕೃಪೆಯಾಗು. ಶಿರಹಟ್ಟಿಯೊಳಗೊಂದು ಕರುವಿಲ್ಲದ ಆಕಳಿಗೆ ಕರೆದುಂಬುತ್ತಿದೆ ಗೋವು ಕರಚೋದ್ಯ ಗುರುವೇ ಕೃಪೆಯಾಗು ಅಂತ. ಶಿರಹಟ್ಟಿಯೊಳಗೆ ಒಂದು ಆಕಳಿದೆ ಅಂತ, ಅದಕ್ಕೆ ಆಕಳಿಗೆ ಮಲೆ ಇಲ್ಲ, ಕರು ಇಲ್ಲ, ಆದರೂ ಕೂಡ ಅದು ತನ್ನ ಅಮೃತವನ್ನು ಕುಡಿದು ಬದುಕ್ತದೆ ಅನ್ನುವ ಶ್ರೀ ಷಟ್ಸ್ಥಲ ಬ್ರಹ್ಮ ರಾಚೋಟೇಶ್ವರ ಶಿವಾಚಾರ್ಯ ಅಪ್ಪಂಗಳವರು 33 ದಿವಸದ ಶಿವಯೋಗ ಅನುಷ್ಠಾನದ ಮೂಲಕ 775 ತಾಸುಗಳ ಪರ್ಯಂತರ ಶಿವಯೋಗ ಸಾಧನದ ಮೂಲಕ ಯಾವುದೇ ಗಾಳಿ ನೀರು ಬೆಳಕು ಏನೂ ಇಲ್ಲದೆ ಗದ್ದಿಗೆ ರೂಪದಲ್ಲಿ ಅವರು 775 ತಾಸುಗಳ ಪರ್ಯಂತರ ಅನುಷ್ಠಾನವನ್ನು ಮಾಡಿರುತ್ತಾರೆ. 775 ತಾವರಲಿಂಗವನ್ನು ಸ್ಥಾಪನೆ ಮಾಡಿ ಭಕ್ತರಿಗೆಲ್ಲರಿಗೂ ಏನಪ್ಪ ಅಂತಂದ್ರೆ ಅಪ್ಪವ್ರ ಆಶೀರ್ವಾದ ಮಾಡ್ತಾರೆ. ಎಲ್ಲರೂ ನಾಡಿನ ಜನ ಕಂಡು ಕೇಳರಿಯದ ಅಪರೂಪದ ಘಟನೆಗೆ ಇವತ್ತು ಅಂತೂರು ಬೆಂತೂರು ಸಾಕ್ಷಿಯಾಗಿರ್ತಕ್ಕಂಥದ್ದು. ಗದಗ್ನ ಅಂತೂರು ಬೆಂತೂರಿನ ಏನು ರಾಚೋಟೇಶ್ವರ ಸ್ವಾಮೀಜಿಗಳಿದ್ದಾರೆ. 33 ದಿನಗಳ ಕಾಲ ಏನು ನಿರಂತರವಾಗಿ ಶಿವಯೋಗ ಸಮಾಧಿಯಲ್ಲಿದ್ದು ಅದು ಇವತ್ತು ಅಂತ್ಯವಾಗಿರ್ತಕ್ಕಂಥದ್ದು. ನಾವೀಗ ಬುಧೀಶ್ವರ ಸಂಸ್ಥಾನ ಮಠದಲ್ಲಿದ್ದೇವೆ. ಕಳೆದ ತಿಂಗಳು 3ನೇ ತಾರೀಕಿನಿಂದ ಆರಂಭ ಆದಂಥ ಈ ಶಿವಯೋಗಿ ಸಮಾಧಿ 775 ಗಂಟೆಗಳ ಕಾಲ ನಿರಂತರವಾಗಿ ನಡೆದಿರ್ತಕ್ಕಂಥದ್ದು. ತಾವೇನು ಗಮನಿಸ್ತಾ ಇದ್ದೀರಿ, ಈ ಶಿಲಾಮಂಟಪದಲ್ಲಿ 775 ಗಂಟೆಗಳ ಕಾಲ ಸಮಾಧಿಯಸ್ಥರ ಆದಂತಹ ಸ್ವಾಮಿಗಳು ಇವತ್ತು ಆಚೆ ಬಂದಿದ್ದಾರೆ. ಈ ಮಠ ಏನು ಮಂಟಪ ಇದೆ, ಈ ಮಂಟಪವನ್ನು ಸಂಪೂರ್ಣವಾಗಿ ಸೀಲ್ ಮಾಡಿದ್ರು. ಈ ಬೆಳಗಿನ ಜಾವ ಅವರನ್ನು ಆಚೆ ತೆಗೆದಿರ್ತಕ್ಕಂಥದ್ದು. ಸಹಜವಾಗಿ ಭಕ್ತರಲ್ಲಿ ಕೂಡ ಕುತೂಹಲ ಇದೆ. ಶ್ರೀಗಳು ಆರೋಗ್ಯವಾಗಿದ್ದಾರೆ. 775 ಗಂಟೆಗಳ ಕಾಲ ಅನ್ನ ನೀರು ಸ್ವೀಕಾರ ಮಾಡಲಿಲ್ಲ ಅಂದರೂ ಕೂಡ ಅವರ ಆರೋಗ್ಯದಲ್ಲಿ ವ್ಯತ್ಯಾಸವಾಗಿಲ್ಲ. ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೂಡ ಸಾರ್ವಜನಿಕರನ್ನು ಉದ್ದೇಶಿಸಿ ಅವರು ತಮ್ಮ ಪ್ರವಚನವನ್ನು ಕೂಡ ನೀಡಲಿದ್ದಾರೆ ಅನ್ನೋ ಮಾಹಿತಿಯನ್ನು ಇದೇ ಭಕ್ತರು ನೀಡ್ತಾ ಇದ್ದಾರೆ. ಕೆಲ ಭಕ್ತರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತಾನೆ.
ಸ್ವಾಮೀಜಿ ಯಾವ ರೀತಿ ಇವತ್ತು ಮುಂಜಾನಿಂದ ಪ್ರಕ್ರಿಯೆಗಳು ಯಾವ ರೀತಿ ಆದವು ಹೊರಗೆ ಬಂದಾಗ ಮತ್ತು ಅವ್ರು ಯಾವ ರೀತಿ ಇದ್ದರು, ಅವರ ಆರೋಗ್ಯ ಸ್ಥಿತಿ ಎಲ್ಲ ಹೆಂಗೆ ಸ್ವಾಮೀಜಿ? ಪರಮ ಪೂಜ್ಯರು 33 ದಿನಗಳ ಕಾಲ ಕಠಿಣ ಅನ್ನ ಆಹಾರ ಗಾಳಿ ಮತ್ತು ಬೆಳಕಿಲ್ಲದೆ ಇರೋದರಿಂದ ಅಪ್ಪೋರು ಈ ಮೊದಲು 11 ದಿನ 21 ದಿನ ಆಗಿತ್ತು. ಇದು ದೀರ್ಘವಾಗಿರೋದರಿಂದ ಬಹುಶಃ ಬಹಳ ಜನಗಳಿಗೆ ಅಪ್ಪೋರ್ನ ಹೊರಗೆ ಕರ್ಕೊಂಡು ಬರುವಾಗ ಏನು ಕಲ್ಪನೆ ಆಗಿತ್ತು ಅಂತ ಅಪ್ಪೋರು ಆಧಾರ ಇಲ್ಲ ಅಥವಾ ಆಗ್ಯದೇನೋ ಅನ್ನುವಂಥದ್ದನ್ನು ಬಹಳ ಜನಗಳಿಗೆ ಕಲ್ಪನೆ ಇತ್ತು. ಈಗಾಗಲೇ ಅಪ್ಪೋರು ಹೊರಗಡೆ ಕರ್ಕೊಂಡು ಬಂದ ಮೇಲೆ ಅವ್ರನ್ನ ಸ್ನಾನ ಮಾಡಿಸಿ ಒಳಗಡೆ ಪೂಜಾ ಕುಂತಾರೆ ಪರಮ ಪೂಜ್ಯರು. ಬಹುಶಃ ಭಕ್ತ ಮಹಾಕೋಟಿಯಲ್ಲಿ ವಿನಂತಿ ಏನು ಅಂತಂದರೆ, ಹಿಂದೆ ಋಷಿಮುನಿಗಳ ಯೋಗವನ್ನು ನಾವು ರಾಚೋಟೇಶ್ವರ ಶಿವಯೋಗಿಗಳಿಂದ ನೋಡಬಹುದು ಅನ್ನುವುದಕ್ಕೆ ಅಂತೂರು ಬೆಂತೂರಿನ ಪೂಜ್ಯರು ಸಾಕ್ಷಿಯಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.